ಕೆಲವರಿಗೆ ಅದು ಪೂಜೆ ಫಲವೋ ಅದೃಷ್ಟ ಬಲವೋ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಲಾಟ್ರಿ ಹೊಡೆದುಬಿಟ್ಟಿದೆ. ಹೌದು, ನಮಗೆ ಲಾಟ್ರಿನೇ ಹೊಡೆದಿದ್ದು. ನನಗೇನು ಈ ರಾಜ್ಯದ 6.5 ಕೋಟಿ ಜನ ನೀನು ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಅಧಿಕಾರ ಕೊಟ್ರಾ? ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ. ಆಕಸ್ಮಿಕವಾಗಿ ನಾನು ಹೇಳಿದೆ, ಕಳೆದ ಬಾರಿ ಹೇಳಿದೆ ಸಾಂದರ್ಭಿಕ ಶಿಶು ಅಂದೆ. ಅದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನಗಳು ಮಾಡ್ಕೊಂಡ್ರಿ ಆ ಪದ ಬಳಸಿದ್ದಕ್ಕೆ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಹೇಳಿದ್ದಾರ ಲಾಟ್ರಿ ಪ್ರಧಾನಮಂತ್ರಿ, ಲಾಟ್ರಿ ಮುಖ್ಯಮಂತ್ರಿ. ಹೌದು, ದೇವೇಗೌಡರು ಲಾಟ್ರಿ ಪ್ರಧಾನಮಂತ್ರಿನೇ. ಅವರೇನು 300 ಸೀಟ್ ತಗೊಂಡೆ ಇದು ಪ್ರಧಾನಮಂತ್ರಿ ಆದ್ರಾ? ಅವರೇನೋ ದೈವರ ಮೇಲೆ ಒಂದು ನಂಬಿಕೆ ಇತ್ತು, ಏನೋ ಒಂದು ಇದರಲ್ಲಿ ರಾಜಕೀಯದ ಘಟನೆ ಒಳಗೆ ಅವ್ರೇನು ಪ್ರಧಾನಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ರ. ಅಲ್ಲಿ 10 ತಿಂಗಳು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಇತಿಹಾಸ ಬರೆಯೋರು ಮುಂದೆ ಬರೀತಾರೆ. ಒಬ್ಬ ಕನ್ನಡಿಗನಾಗಿ ಏನು ಕೆಲಸ ಮಾಡಿದ್ದಾನೆ ಗೊತ್ತಿದೆ ನಮಗೆ, ಯಾವ ಥರ ನಡೀತು ಅಲ್ಲಿ ಅವತ್ತು ಅಂತೇಳಿ. ಏನು ತಪ್ಪು ಮಾಡಿದ್ರು ಅಂತ ತೆಗೆದ್ರು, ಗೌರವವಾಗಿ ಬಂದರು. ಸೀಟ್ ಉಳಿಸ್ಕೋಬೇಕು ಅಂತ ಕೂರಲಿಲ್ಲ ಅಲ್ಲಿ. ನಾನೇ ರಿಕ್ವೆಸ್ಟ್ ಮಾಡಿದೆ ಅವರಿಗೆ, ಸ್ವಾಭಿಮಾನ ಕಳ್ಕೊಂಡು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ ಅಂತೇಳಿ ರಾಜೀನಾಮೆ ಬಿಸಾಕಿ ಬಂದರು. ಅವತ್ತು ವಾಜಪೇಯಿ ಅವರು ಸ್ಲಿಪ್ ಕಳಿಸಿದ್ರು, ನಾನು ಇದ್ದೆ ಲೋಕಸಭೆಯಲ್ಲಿ, ಮುಂದುವರಿಸ್ತೀವಿ, ಬೆಂಬಲ ಮುಂದುವರಿರಿ ಅಂತ ಹೇಳಿ ಬಿಟ್ಟು ಬಂದಂಥದ್ದು. ಇಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು, ನಾವು ಲಾಟ್ರಿ ಮುಖ್ಯಮಂತ್ರಿನೋ ಲಾಟ್ರಿ ಪ್ರಧಾನಮಂತ್ರಿನೋ ದೈವೇಚ್ಛೆ. ಅದು 2 ಬಾರಿ ಮುಖ್ಯಮಂತ್ರಿ ಆಗಬೇಕು, ಅವ್ರು 37 ಸ್ಥಾನ ಇಟ್ಕೊಂಡು ಯಾವ ದೈವೇಚ್ಛೆ ತಾನೆ? ಅದಾಗ್ಲಿಕ್ಕೆ ಸಾಧ್ಯವಾ? ಈ ದೇಶದಲ್ಲಿ ಎಷ್ಟು ಜನ 20 ಸೀಟು 30 ಸೀಟ್ ತಗೊಂಡು ಇವತ್ತೇನೋ ಹಾಕಲಿ 80 ಸೀಟ್ 90 ಸೀಟ್ ತಗೊಂಡು ಆಗ್ಲಿಕ್ಕಾಗಿಲ್ಲ. ಅದರಿಂದ ಇಲ್ಲಿ ನಮ್ಮನ್ನು ಲಾಟ್ರಿ ಮುಖ್ಯಮಂತ್ರಿ ಇದೆಲ್ಲ ಇರಲಿ, ಅವತ್ತು ಈ ವಿಕಲಚೇತನ ಮಗು ನಿಮಗೆ ಬೆಂಬಲ ಕೊಡದೆ ಹೋಗಿದ್ರೆ ಇವತ್ತು ಎಲ್ಲಿರ್ತಿದ್ರೆ? ಈ ವಿಕಲಚೇತನ ಮಗು ಜೀವ ಕೊಟ್ಟಿದ್ದು ನಿಮಗೆ ಹೇಳಿದ್ ನಾನು ಬೆಳಗ್ಗೆ. ಯಾರಿಗೂ ಕೆಲಸ ಕೊಟ್ಟವಲ್ಲ, 80,000 ಸಂಬಳ ತಗೋತಾವ್ರೆ ವಿಕಲಚೇತನ ಮಕ್ಕಳು. ಇವತ್ತು ವಿಕಲಚೇತನರಿಗೂ ಅವಕಾಶ ಸಿಕ್ಕಿದ್ರೆ ಈ ಪಕ್ಷ ವಿಕಲಚೇತನ ಪಕ್ಷ ಹೌದು 30 ಸ್ಥಾನ ಗೆದ್ದು 2 ಬಾರಿ ಮುಖ್ಯಮಂತ್ರಿ ಆಗೋದೆ. ಅದಕ್ಕೆ ಈ ಬಾರಿ 120-125 ಸ್ಥಾನ ಗೆಲ್ಲೇಬೇಕು ಅಂತಕ್ಕಂಥದ್ದಕ್ಕೆ ಹೊರಟಿದ್ದೇನೆ. ನೀವು ಆಂತರಿಕವಾಗಿ ನಿಮ್ಮ ಚರ್ಚೆಗಳೇನು ಗೊತ್ತಿಲ್ವ ನನಗೆ? ನನಗೂ ಗೊತ್ತಿದೆ. ಇಡೀ ರಾಜ್ಯದ ಜನರ ನಾಡಿ ಮಿಡ್ತಾ ಇವತ್ತು ಹತ್ತಿರದಲ್ಲಿ ಕಂಡಿದ್ದೆ ನಾನು. ಸದಾಕಾಲ ಏನು ಎವ್ರಿ ಡೇ ಇಸ್ ನಾಟ್ ಸಂಡೇ, ಏನು ಎಲ್ಲ ನೀವೇ ಇರೋಕ್ಕಾಗಲ್ಲ. ಇತಿಹಾಸದ ಪುಟಗಳನ್ನು ತೆಗೆದ್ರೆ ಚಕ್ರ ಉರುಳುತ್ತೆ, ಕಾಲು ಚಕ್ರ. ಇವತ್ತು ಮೇಲಿದ್ದವರು ನಾಳೆ ಇಳಿಲೇಬೇಕು, ಇದು ಇತಿಹಾಸ ಇದು. ಅದರಿಂದ ಇಲ್ಲಿ ಎ ಟೀಮ್ ಬಿ ಟೀಮ್ ಬಗ್ಗೆ ಚರ್ಚೆ ಮಾಡ್ಕೊಂಡ್ರಿ. ಇಲ್ಲಿ ಎ ಟೀಮ್ ಬಿ ಟೀಮ್ನ ನಿಮಗೆ ಬೇಕಾದಾಗ ಬಳಸ್ಕೊತಾ ಇದ್ದೀರಿ. ಎ ಟೀಮ್ ಬಿ ಟೀಮ್ನ ಲೋಕಸಭೆ ಬಗ್ಗೆ ಚರ್ಚೆ. ನಾನೆಲ್ಲೋ BJPನ 1 ಸ್ಥಾನಕ್ಕೆ ಇಳಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. BJP ಸರ್ವನಾಶ ಮಾಡ್ತೀನಿ ಅಂತ ಅಲ್ಲೇನು ಹೇಳಿಲ್ಲ ಅವತ್ತು ಮುಖ್ಯಮಂತ್ರಿಯಾಗಿ. ಹೌದು, ಏನೋ ಒಂದು ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡು ಗೊತ್ತಿತ್ತು ನನಗೆ ಏನಾಗುತ್ತೆ ಅಂತೇಳಿ. ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ. ಮಂಡ್ಯದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 5.25 ಲಕ್ಷ ಓಟ್ ಹಾಕಿದ್ರು. ಪುಟ್ಟರಾಜು ಇರಬೇಕಿಲ್ಲಿ. ಗೆದ್ದಾಗ 5,40,000 ಕೊಟ್ಟಿದ್ರು. ನನ್ನ ಮಗ ಸೋತಾಗ 5,80,000 ಓಟ್ ಹಾಕಿದ್ದಾರೆ ಮಂಡ್ಯ ಜಿಲ್ಲೆ ಜನ. ಯಾಕೆ ನಡೀತು ರಾಜಕಾರಣ ಗೊತ್ತಿಲ್ವ ನನಗೆ? ಯಾವ ಓಟು ಬಂದಿದ್ದಲ್ಲಿ ಪಕ್ಷೇತರ ಕ್ಯಾಂಡಿಡೇಟ್ಗೆ 6 ಲಕ್ಷ ಓಟ್ ಬರಬೇಕಾದ್ರೆ ರಾಜಕೀಯ ಗೊತ್ತಿರೋರಿಗೆ ಏನು ಗೊತ್ತಿಲ್ಲ. ಅದು ತುಮಕೂರಿಗೆ ನೀವೇನೋ ರಿಯಾಕ್ಷನ್ ನಿಮ್ಮದು ತಪ್ಪಿಲ್ಲ. ಅಲ್ಲಿ ನೀವೇನೋ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀರ ಬಂಡಪ್ಪ ಇದ್ದಾಗ. ಈಗ ಇತ್ತೀಚೆಗೆ ಮಧುಗಿರಿಲಿ ಹೋಗಿ ಯಾರು ಭಾಷಣ ಮಾಡಿದ್ರು ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಗೆಲ್ಲಿಸ್ಬೇಕು ಅಂತ ಹೇಳಿ ನನಗೆ ಲೋಕಸಭೆಗೆ ಸಹಾಯ ಮಾಡಿದ್ದಾರೆ. ನಾನು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಬೆಂಬಲ ಕೊಡಿ ಅಂತೇಳಿ ಭಾಷಣ ಮಾಡಿದ್ದಾರು. ನಿಮ್ಮ BJP MP ಹೋಗಿ ಭಾಷಣ ಮಾಡ್ತಾರೆ ಮಧುಗಿರಿಲಿ, ಕಾಂಗ್ರೆಸ್ MLA ಗೆಲ್ಲಿಸಿ ಅಂತೇಳಿ. ಇದು ಈ ರಾಜ್ಯದಲ್ಲಿ ನಡೀತಿರೋ ರಾಜಕಾರಣ. ಇದು ಎ ಟೀಮ್ ಬಿ ಟೀಮು. ಇದನ್ನು ನಾನು ಹೇಳಬಾರ್ದ? ಎದುರಿಸಿ ಸೋತಿದ್ದೀವಿ. ದೇವೇಗೌಡರು 3 ಬಾರಿ ಸೋತಿದ್ದಾರೆ. ಅವರು 89ರಲ್ಲಿ ಇಲ್ಲೇನೋ ಹೇಳಿದ್ದಾರಲ್ಲ, ಸಿಟಿ ರವಿ ಅವರು 2 ಸೀಟ್ ಗೆದ್ದಿದ್ದು ದೆಹಲಿ ಒಳಗೆ. ವಾಜಪೇಯಿ ಆದ್ವಾನಿ ಅದು ಸಿನಿಮಾ ನೋಡೋಕೆ ಹೋಗಿದ್ರು ಅಂತೇಳಿ, ಹಿಂದಿ ಸಿನಿಮಾ. ದೇವೇಗೌಡರು 2 ಕಡೆ ಸೋತರು 89ರಲ್ಲಿ. 5 ವರ್ಷದಲ್ಲಿ ಮುಖ್ಯಮಂತ್ರಿನೂ ಆದರು, ಪ್ರಧಾನಮಂತ್ರಿನೂ ಆದರು. ಇಲ್ಲಿ ಮುಖ್ಯಮಂತ್ರಿ ಆಗಿದ್ದು ಜನಾದೇಶದ ಮೇಲಾದರು. ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಯಾವುದಕ್ಕೂ ಅಂಜಿಲ್ಲ. ಗೆದ್ದಾಗ
ದುರಾಂಕಾರದಲ್ಲಿ ಮೆರೆದಿಲ್ಲ, ಸೋತಾಗ ಹಂಚ್ಕೊಂಡು ಕೂತಿಲ್ಲ. ಇದೆಲ್ಲ ನೋಡ್ಬಿಟ್ಟಿದ್ದೀವಿ ನಮ್ಮ ಕುಟುಂಬದಲ್ಲಿ. ಅದರಿಂದ ಇಲ್ಲಿ ಅಧ್ಯಕ್ಷರೇ, ಇವರು ಏನು ಹೇಳಿದ್ದಾರೆ ಇಲ್ಲಿ, ಅದೇನಪ್ಪ ಪಾಪ ಇನ್ನೊಂದು ಹೇಳವ್ರೆ, ದೊಡ್ಡಗೌಡ್ರ ಬಾ ಅಂತ ನಮಗೆ ಕರೆದಿದ್ವಪ್ಪ ಇವರಿಗೆ, ಇವರಪ್ಪೇನೋ ಹೇಳಿದ್ರಂತೆ. ಹೋಗ್ಬಿಟ್ಟಿದ್ರೆ ಅವತ್ತು ಅವ್ರ ತಂದೆ ಮಾತು ಕೇಳಿ ದೊಡ್ಡಗೌಡರು, ಚಿಕ್ಕಗೌಡರು, ಸಣ್ಣಗೌಡರು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ದೊಡ್ಡಗೌಡರಿಗೆ ಜೈ ಎಂದು, ಸಣ್ಣಗೌಡ್ರಿಗೆ ಜೈ ಎಂದು, ಬರಿಗೌಡ್ರಿಗೆ ಜೈ ಎಂದು ಹೇಳ್ತಿದ್ದೆ. ಸದ್ಯ BJPಗೆ ಹೋಗಿದ್ದರಿಂದ 4 ಬಾರಿ MLA ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ಬಿಟ್ಟಿದ್ದೀನಿ. ಸಂತೋಷ.